ಸೆಪ್ಟೆಂಬರ್ 14 ಹಿಂದಿ ದಿವಸ ಅಂತ ಹೇಳಿ ಇಡೀ ದೇಶದಲ್ಲಿ ಆಚರಣೆ ಮಾಡಲಿಕ್ಕೆ ಒಂದಷ್ಟು ಹಿಂದಿಯ ಅಧಿಕಾರಸ್ಥ ಜನ ಇವತ್ತಿನ ಇಡೀ ದೇಶದ ಭಾಷೆ ಒಂದು ದೇಶ ಈ ರೀತಿಯ ಒಂದು ಅಜೆಂಡಾವನ್ನು ಇಟ್ಕೊಂಡು ಪ್ರಾದೇಶಿಕ ಭಾಷೆಗಳನ್ನು ಮುಗಿಸ್ಲಿಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅಂತ ಹಿಂದಿ ದಿನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 25 ವರ್ಷಗಳಿಂದಲೂ ಅದನ್ನು ಹೋರಾಟದ ಮುಖಾಂತರ ನಾವು ಕಪ್ಪು ಬಾವುಟವನ್ನು ಆರಿಸೋದ್ರ ಮುಖಾಂತರ ಅದನ್ನು ಧಿಕ್ಕರಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಆ ಹಿಂದಿ ದಿವಸನ ಆಚರಣೆ ಮಾಡುವಂಥ ಮೂರ್ಖರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇವತ್ತು ಏನು ಹಿಂದಿಯ ಹೆಸರಿನಲ್ಲಿ ಅನೇಕ ರಾಜ್ಯಗಳ ಭಾಷೆಯನ್ನು ತುಳಿಲಿಕ್ಕೆ ಹೊರಟಿದ್ದೀರಲ್ಲ, ಈ ದೇಶದ ಭಾಷೆ 22 ಭಾಷೆ ಇದೆ. ಆ ಭಾಷೆಯಲ್ಲಿ ಹಿಂದಿಯೂ ಕೂಡ ಒಂದು ಹೊರತು ಈ ಹಿಂದಿಯನ್ನು ವೈಭವೀಕರಿಸುವಂಥ ಕೆಲಸವನ್ನು ಏನು ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ, ಅದನ್ನು ಕರ್ನಾಟಕ ರಕ್ಷಣೆಗೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದೇ ತಿಂಗಳು ಸೆಪ್ಟೆಂಬರ್ 14ನೇ ತಾರೀಕು ಏನು ಹಿಂದಿ ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ, ಅವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ಹಾಗೆ ಎಕ್ಸಾಮಿನೇಷನ್ಗಳಿರ್ಬೋದು, ಅಲ್ಲಿ ಹಿಂದಿಯನ್ನು ತರುವಂಥದ್ದು, ಸ್ಥಳೀಯ ಭಾಷೆಗಳಲ್ಲಿ ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಮಾಡಿಕೊಡದೇ ಇರೋಂಥದ್ದು, ಈ ರೀತಿಯ ಕೆಲವು ಹುನ್ನಾರಗಳನ್ನ ಮಾಡಿಕೊಂಡು ಹಿಂದಿ ಭಾಷೆಯವ್ರಿಗೆ ಅಷ್ಟೇ ಉದ್ಯೋಗ ಸಿಗುವಂಥ ಕೆಲಸಗಳನ್ನ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಇವತ್ತು ಪ್ರಾದೇಶಿಕ ಭಾಷೆಗಳನ್ನು ಇವತ್ತು ತುಳಿತಕ್ಕೆ ಒಳಪಡಿಸಲಿಕ್ಕೆ ಹೊರಟಿರುವಂಥ ಈ ಹಿಂದಿ ಭಾಷೆಯ ಜನರು ಹಿಂದಿಯ ಅಧಿಕಾರಸ್ಥ ಜನರಿಗೆ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ಇನ್ನು ಮುಂದೆ ನಿಮ್ಮ ಈ ಹಿಂದಿ ಹೇರಿಕೆ ನಡೆಯೋದಿಲ್ಲ, ಅದು ಕರ್ನಾಟಕವೇ ಮೊದಲನೇದಾಗಿ ವಿರೋಧ ಮಾಡ್ತೀವಿ, ಎಲ್ಲ ನೀವು ಎಲ್ಲೆಲ್ಲಿ ಹಿಂದಿಯನ್ನು ಹೇರಲಿಕ್ಕೆ ಹೊರಡ್ತೀರಾ ಅಲ್ಲೆಲ್ಲ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂದಾಗುತ್ತೆ. ಈಗಾಗಲೇ ಅನೇಕ ಎಕ್ಸಾಮಿನೇಷನ್ಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಅಂತೇಳಿ ಏನು ಮಾಡಲಿಕ್ಕೆ ಹೊರಟಿದ್ರು ಅಲ್ಲೆಲ್ಲ ವಿರೋಧ ಮಾಡಿ ಕನ್ನಡ ಭಾಷೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ದೀವಿ, ಕನ್ನಡದಲ್ಲಿ ಎಕ್ಸಾಮ್ ಬರೆಸುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಮುಂದೆಯೂ ಕೂಡ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಸರ್ಕಾರವನ್ನು ಧಿಕ್ಕರಿಸಿ ಹೋರಾಟವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ನಾರಾಯಣಗೌಡರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಧ್ವನಿಯನ್ನು ಎತ್ತಿದ್ದೀವಿ. ಹಾಗಾಗಿ ಹಿಂದಿ ದಿವಸವನ್ನು ನಾವು ಕಪ್ಪು ಕರಾಳ ದಿನ ಅಂತ ಹೇಳಿ ನಾವು ಆಚರಣೆ ಮಾಡೋದ್ರ ಮುಖಾಂತರ ಇಡೀ ದೇಶದ ಪ್ರಾದೇಶಿಕ ಭಾಷೆಯ ಜನರಿಗೆ ಹೇಳ್ತಿದ್ದೀವಿ, ನಾವು ಹಿಂದಿಯ ಆ ಗುಲಾಮಗಿರಿ ಸಂಸ್ಕೃತಿ ಬೇಡ, ನಮಗೆ ಈ ದೇಶದಲ್ಲಿರುವಂಥ ಅನೇಕ 22 ಭಾಷೆ ಏನಿದೆ ಆ ಎಲ್ಲ ಭಾಷೆಯೂ ಕೂಡ ಈ ದೇಶದ ರಾಷ್ಟ್ರೀಯ ಭಾಷೆ ಏನೇ ಅಂತ ಹೇಳ್ತಾ, ಹಾಗಾಗಿ ಮೂರನೆಯ ಭಾಷೆಯಾಗಿ ಏನು 2 ಭಾಷೆ ಇಂಗ್ಲೀಷು ಮತ್ತು ಕನ್ನಡವನ್ನು ಎಲ್ಲದರಲ್ಲೂ ತರುವಂಥದ್ದಾಗಬೇಕು. ಮೂರನೇ ಭಾಷೆಯಾಗಿ ಆಯ್ಕೆಯನ್ನು ಯಾರು ಕಲಿಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಬಿಡುವಂಥದ್ದಾಗಬೇಕು. ಇದನ್ನು ಯಾರನ್ನು ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಮೂರನೇ ಭಾಷೆಯಾಗಿ ಕಲಿಬೇಕು ಅನ್ನೋ ಒತ್ತಾಯಪೂರ್ವಕವಾಗಿ ಇವತ್ತೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಈ ಹುನ್ನಾರವನ್ನು ಕೈ ಬಿಡಬೇಕು ಅನ್ನುವ ನೇರ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಅದನ್ನ ದಿಟ್ಟವಾಗಿ ಹೋರಾಟದ ಮುಖಾಂತರ ಹಿಂದಿಯನ್ನು ಇಲ್ಲೇನು ಏರ್ಲಿಕ್ಕೆ ಬಂದಿದ್ದಾರಲ್ಲ ಇದನ್ನ ಕರ್ನಾಟಕದಿಂದ ಒದ್ದೋಡಿಸುವಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಮಾಡ್ತೀವಿ.